ತುಲಾರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಅದನ್ನೆರಡು ಸಪರೇಟ್ ಮಾಡಿ ನಾನು ವಿಡಿಯೋ ಮಾಡ್ತೇನೆ. ಜನವರಿ ತಿಂಗಳ ತುಲಾರಾಶಿಯವರ ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ನೋಡ್ಕೊಳ್ಬಹುದು. ಈ ವಿಡಿಯೋದಲ್ಲಿ ಏನೇನು ಒಳ್ಳೆಯದಾಗಲಿದೆ, ಶುಭವಾಗಲಿದೆ ಹಾಗೂ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ತಾನೆ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ, ನೀವು ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರ ವಿಡಿಯೋ ರೀಚ್ ಆಗಬೇಕು. ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ, ಆದಷ್ಟು ರಿಪ್ಲೈ ಸಹ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಬಹಳ ಟೆನ್ಷನ್ ಕೊಡ್ತಾ ಇದ್ದಂತಹ, ಬಹಳ ಚಿಂತೆ ಕೊಡ್ತಾ ಇದ್ದಂತಹ, ತುಂಬ ಟೆನ್ಷನ್ ಆಗಿದೆ ರೀ ಅನ್ನುವಂಥ ಯಾವುದೋ ಒಂದು ವಿವಾದ ತಣ್ಣಗಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಂದರೆ ತುಲಾರಾಶಿಯವರಿಗೆ ಯಾವುದೋ ಒಂದು ವಿವಾದ ಆಗ್ಬಿಡುತ್ತೆ, ಅದು ತುಂಬ ಟೆನ್ಷನ್ ಆಗ್ಬಿಡುತ್ತೆ. ಇದನ್ನು ಹೆಂಗೆ ಮಾಡೋದು, ಈ ವಿವಾದ ಹೆಂಗೆ ಬರೋದು, ಈ ಸಮಸ್ಯೆನ ಹೆಂಗೆ ಪರಿಹರಿಸ್ಕೊಳ್ಳೋದು ಅನ್ನೋದು ಬಹಳ ಟೆನ್ಷನ್ ಆಗುತ್ತೆ. ಬಟ್ ಜನವರಿ ತಿಂಗಳಲ್ಲಿ ಆ ವಿವಾದ ಎಲ್ಲ ಶಾಂತ ಆಗ್ಬಿಡುತ್ತೆ, ಅಥವಾ ಶಾಂತವಾಗುವ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ಪ್ರಯತ್ನಿಸದೆ ದೇವತಾರಾಧನೆ ಮಾಡಿಕೊಂಡ್ರೆ, ಖಂಡಿತವಾಗಿ ಪ್ರಾರ್ಥನೆ ಮಾಡಿದ್ರೆ ದೈವಾನುಕೂಲದಿಂದ ಆ ಟೆನ್ಷನ್ಗಳೆಲ್ಲ ಕಡಿಮೆ ಆಗುತ್ತೆ, ಆ ವಿವಾದ ಎಲ್ಲ ಸಮಾಧಾನ ಆಗುತ್ತೆ. ಸ್ವಲ್ಪ ಪರಿಹಾರ ಬೇಕಾಗುತ್ತೆ. ವಿಡಿಯೋ ಎಂಡಲ ಪರಿಹಾರಗಳನ್ನ ಖಂಡಿತವಾಗಿ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಲಾರಾಶಿಯವರಿಗೆ ಧನಾಧಿಪತಿ ಆಗಿರತಕ್ಕಂಥ ಕುಜಗ್ರಹ ಜನವರಿನಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗಲಿದ್ದಾನೆ. ಸೊ ನಿಮಗೆ ಧನಾಧಿಪತಿ ಹೌದು, ಸಪ್ತಮಾಧಿಪತಿ ಹೌದು, ಮುಂದಿನ ಫಲಗಳು ಹೇಳ್ತೇನೆ. ಬಟ್ ಧನಾಧಿಪತಿ ಅಂದ ತಕ್ಷಣ ದುಡ್ಡನ್ನು ಕೊಡ್ತಕ್ಕಂಥವನು, ದುಡ್ಡನ್ನು ಕೊಡ್ತಕ್ಕಂಥ ಗ್ರಹ 4ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಪವರ್ಫುಲ್ ಆಗಿರ್ತಾನೆ ಕುಜ ಅಂತಂದ್ರೆ, ದುಡ್ಡು ಅಂತ ಅಬ್ಬಬ್ಬಬ್ಬ ದುಡ್ಡು ಅನ್ನತ್ರ, ಅಬ್ಬಬ್ಬ ಲಾಟ್ರಿ ಅಂತೀವಲ್ಲ ಆ ಥರ ತುಲಾರಾಶಿಯವರಿಗೆ ಅದ್ಭುತವಾದಂತಹ ಧನಲಾಭ ಕುಜ ಬಲದಿಂದ ದೊರೆಯಲಿದೆ ಜನವರಿ ತಿಂಗಳಲ್ಲಿ. ಅದು ಮೊದಲನೇ ವಾರದಲ್ಲಿ ಸ್ವಲ್ಪ ಡೌಟು, 2ನೇ 3ನೇ 4ನೇ ವಾರಕ್ಕೆ ಹೋದಂಗೆ ಫುಲ್ ಹಾಗೆ ಗ್ರಾಫ್ ಹಂಗೆ ಫುಲ್ ಏರಿಕೆಯಲ್ಲಿರುತ್ತೆ ಗ್ರಾಫು. ಸೊ ತುಲಾರಾಶಿಯವರು ಖಂಡಿತವಾಗಿ ಒಳ್ಳೆ ದುಡ್ಡನ್ನು ನೋಡಬಹುದು. ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಸಾಲ ಸೋಲುಗಳಿದ್ರೆ ದಯವಿಟ್ಟು ತೀರಿಸ್ಬಿಡ್ರಿ, ಅಥವಾ ಏನಾದ್ರು ಖರೀದಿ ಬಂಗಾರ ಇತ್ಯಾದಿಗಳು ಮಾಡಿಬಿಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆ ಪೂರಕ ಆಗೋ ರೀತಿಯಲ್ಲಿ ಒಂದು ಐಶ್ವರ್ಯವನ್ನು ಕೊಡ್ತಕ್ಕಂಥ ವಿಶೇಷವಾದ ಗಣಪತಿಯ ರಹಸ್ಯಮಯವಾದಂತಹ ಒಂದು ಆರಾಧನೆ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಮೂರನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಚತುರ್ಗ್ರಹ ಮಹಾಯೋಗ. ತುಲಾರಾಶಿಯವರಿಗೆ ಚತುರ್ಗ್ರಹ ಮಹಾಯೋಗ ಇದೆ. ಅಲ್ಲಿ ನಿಮಗೆ ಮಕರ ರಾಶಿಯಲ್ಲಿ ಕುಜ, ಶುಕ್ರ, ಬುಧ, ರವಿ, ನಿಮ್ಮ ಲಾಭಾಧಿಪತಿ, ನಿಮ್ಮ ಧನಾಧಿಪತಿ, ನಿಮ್ಮ ರಾಶ್ಯಾಧಿಪತಿ, ನಿಮಗೆ ಭಾಗ್ಯಾಧಿಪತಿ, ಎಲ್ಲ ಯುತಿ ಎಲ್ಲ ಸೇರ್ಕೊಳ್ತಾರೆ ಚತುರ್ಥದಲ್ಲಿ. ಅದ್ಭುತವಾದಂತಹ ಯೋಗ ಫಲಗಳಿದು. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಅದ್ಭುತವಾದ ಬಲ ಸಿಗುತ್ತೆ, ಒಂದು ಶಕ್ತಿ ಸಿಗುತ್ತೆ. ಕೈ ಹಾಕದ ಕೆಲಸಗಳೆಲ್ಲ ಸಕ್ಸಸ್ ಆಗಲಿಕ್ಕೆ ಅದ್ಭುತವಾದ ಈ ಚತುರ್ಗ್ರಹ ಬಲ ಯೋಗ ನಿಮಗೆ ಸಿಗಲಿದೆ. ಯಾಕೆಂದರೆ ನಿಮಗೆ ರಾಶ್ಯಾಧಿಪತಿಯೇ ಚೆನ್ನಾಗಿರ್ತಾನೆ ಅಂದರೆ ನಿಮ್ಮ ಬಲವರ್ಧನೆ ಆಗುತ್ತೆ. ಇಲ್ಲೇನಾಗುತ್ತೆ, ಲಾಭಾಧಿಪತಿಯಾದ ರವಿ ಸಹ ಬರ್ತಾನೆ ಅಲ್ಲಿ ಅಂತಂದಾಗ ನಿಮಗೆ ಒಳ್ಳೆಯ ಲಾಭಗಳನ್ನು ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ, ದುಡ್ಡು ಕೊಡ್ತಕ್ಕಂಥವನು ಕುಜನಾಗಿರ್ತಾನೆ. ಆಮೇಲೆ ಅದೇ ರೀತಿಯಲ್ಲಿ ನಿಮಗೆ ಶುಕ್ರ ನಿಮಗೆ ಅಷ್ಟಮಾಧಿಪತಿಯೂ ಆಗ್ಬಿಟ್ಟಿರ್ತಾನೆ. ಸೊ ಅದು ಕೂಡ ತುಂಬ ಅನುಕೂಲವಾಗಿರಲಿದೆ. ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯ ವೃದ್ಧಿಸಲಿಕ್ಕೂ ಸಹ ಸ್ವಲ್ಪ ಅನುಕೂಲಕರವಾದ ವಾತಾವರಣವನ್ನು ಕೊಡಲಿದ್ದಾನೆ ಶುಕ್ರ. ಅಲ್ಲೇನಾಗ್ಬಿಡುತ್ತೆ, ಬಹಳ ಆ ಗ್ರಹಗಳ ಸಂಯೋಗ, ಚತುರ್ಗ್ರಹಗಳ ಸಂಯೋಗ ನಿಮಗೆ ಖಂಡಿತವಾಗಿ ಒಂದು ಬಲ, ಒಂದು ಶಕ್ತಿಯನ್ನು ಕೊಡಲಿದೆ ತುಲಾರಾಶಿಯವರಿಗೆ. ಈ ಶಕ್ತಿ ನಿಮ್ಮ ಮಾತಿನಲ್ಲೂ ಗೊತ್ತಾಗುತ್ತೆ, ನಿಮ್ಮ ಚಟುವಟಿಕೆಯಲ್ಲೂ ಗೊತ್ತಾಗುತ್ತೆ, ನಿಮ್ಮ ಜ್ಞಾನದಲ್ಲಿ ಗೊತ್ತಾಗುತ್ತೆ. ನಾಲೆಡ್ಜ್ ತುಂಬ ಇಂಪ್ರೂವ್ ಆಗಿ ಎಲ್ಲಿ ಏನು ಇಷ್ಟರ ತಲೆ ತುಂಬ ಚೆನ್ನಾಗಿ ತಲೆ ಓಡುತ್ತೆ. ಮರ್ಕ್ಯೂರಿ ಥರ, ಪಾದರಸದ ಥರ ಓಡುತ್ತೆ. ನಿಮಗೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಇದನ್ನ ಸಮಯವನ್ನು ಬಳಸ್ಕೊಳ್ಳಿ. ಯಾವುದೇ ಇದಕ್ಕೆ ಅಂತಲ್ಲ, ಕೆಟ್ಟದನಕ್ಕೆ ಅಂತಲ್ಲ, ಬಟ್ ನಿಮ್ಮ ಅಭಿವೃದ್ಧಿಗೋಸ್ಕರ ಬಳಸ್ಕೊಳ್ಳಿ ಸಮಯವನ್ನು. ಸ್ವಲ್ಪ ದೇವತಾರಾಧನೆಗಳ ಬಲ ನಿಮ್ಮ ಬೆನ್ನ ಹಿಂದೆ ಇದ್ದಾಗ ನಿಮಗೆ ಖಂಡಿತವಾಗಿ ಅದು ಅನುಕೂಲವಾಗಲಿದೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹ ಯೋಗ ಬಲಗಳು. ಯಾಕಂದರೆ ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಚತುರ್ಥಕ್ಕೆ ಬಂದ್ಬಿಡ್ತಾನೆ ಅಂತಂದರೆ, ನಿಮ್ಮ ತಾಯಿಯ ಸಹಾಯದಿಂದ, ಅಥವಾ ನಿಮ್ಮ ತಾಯಿ ಅಂದರೆ ನೀವು ತುಲಾರಾಶಿಯ ಅವಿವಾಹಿತರಾಗಿದ್ದರೆ ನಿಮ್ಮ ತಾಯಿಯವರು, ಮಾತೃಶ್ರೀಯವರು, ನಿಮ್ಮ ತಾಯಿ ನಿಮ್ಮ ಮದುವೆಗೋಸ್ಕರ ಪ್ರಯತ್ನ ನಡೆಸಿದರೆ ಜನವರಿ ತಿಂಗಳಲ್ಲಿ ಅದು ಯಶಸ್ವಿಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ನಿಮ್ಮ ತಾಯಿಯವರು ಪ್ರಯತ್ನ ಮಾಡಬೇಕು. ಇಲ್ಲ ತಾಯಿಯ ಮನೆ ಅಂದರೆ ನಿಮ್ಮ ತಾಯಿಯ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ತಾಯಿಯ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ
ಮಕ್ಕಳು, ಈ ಥರ ತಾಯಿ ಕಡೆ ರಿಲೇಷನ್ನಲ್ಲಿ ಹುಡುಕಿದ್ರೂ ಸಹ ಅವಿವಾಹಿತ ತುಲಾರಾಶಿಯವರಿಗೆ ಜನವರಿ ತಿಂಗಳಲ್ಲಿ ವಿವಾಹ ಭಾಗ್ಯಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಸ್ವಲ್ಪ ಈ ಥರ ರಿಲೇಷನ್ನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹದ ಯೋಗ ಫಲಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಪ್ರಯತ್ನ ನಿಮ್ಮಲ್ಲಿದೆ. ಸೊ ಏನಾದ್ರು ಸರ್ಪದೋಷಗಳಿಂದಲೋ ಅಥವಾ ಬೇರೆ ಬೇರೆ ಏನೋ ಸಮಸ್ಯೆಗಳಿಂದ ಆಗುತ್ತಾ ಇಲ್ಲ ಅಂದರೆ ಅದು ಆಗುವ ರೀತಿಯಲ್ಲಿ, ಅದೃಷ್ಟ ನಿಮ್ಮ ಕೈಯಲ್ಲಿ ಬರುವ ರೀತಿಯಲ್ಲಿ ನಾವು ವಿಶೇಷ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 5ನೇ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ತುಲಾರಾಶಿಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರಾಗಿದ್ದರೆ, ಅಂದರೆ ನೀವು ಇನ್ನೊಂದು ಬಿಸ್ನೆಸ್ ಮಾಡ್ತೀರಾ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರೆ ಅಂದರೆ ಇನ್ನೊಬ್ರು ಇದ್ದಾರೆ ಅಂತ ಆದರೆ ನಿಮಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಕೂಡು ಬರ್ತದೆ. ಜನವರಿ ತಿಂಗಳಲ್ಲಿ ತುಲಾರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ಕಾಣಲಿದ್ದಾರೆ. ಬಹಳ ಮುಖ್ಯವಾಗಿ ಸ್ನೇಹಿತರಿಂದ ತುಂಬ ಲಾಭವನ್ನು ಪಡೆಯಲಿದ್ದಾರೆ ಅಂತ. ನಿಮ್ಮಿಂದ ಸ್ನೇಹಿತರಿಗೂ ಲಾಭ ಆಗ್ಬೋದು 25%, ಬಟ್ 75% ಸ್ನೇಹಿತರಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ತುಲಾರಾಶಿಯವರು ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಳ್ಬೇಡಿ. ಯಾವ ಫ್ರೆಂಡು ಯಾವ ಕಾಲದಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡಿಬಿಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರ ಜೊತೆಗೆ ಚೆನ್ನಾಗಿರಿ. ನಿಮ್ಮ ಅಂದರೆ ಸ್ವಾರ್ಥ ಅಂತಲ್ಲ, ಬಟ್ ಎಲ್ಲರ ಜೊತೆಗೆ ಚೆನ್ನಾಗಿರ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲ ಮಾಡಿಕೊಡಲಿದೆ, ನಿಮಗೆ ಸಹಾಯ ಮಾಡಿಕೊಡಲಿದೆ, ನಿಮ್ಮ ಅಭಿವೃದ್ಧಿಗೆ ತುಂಬ ಅನುಕೂಲ, ಅದು ನಿಮಗೆ ಲಾಭಕ್ಕೆ ತುಂಬ ಅನುಕೂಲ, ಅದು ಅಂದರೆ ವೈ ನಾಟ್ ಅನ್ನೋ ಥರ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿ ಬಾಂಧವ್ಯ ಇಟ್ಕೊಳ್ಳಿ. ತುಂಬ ಅನುಕೂಲವಾಗಲಿದೆ. ಉದ್ಯೋಗ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಸ್ವಲ್ಪ ಟ್ರಾನ್ಸ್ಫರ್ಗಳು ಬೇಕು ಅಂತಂದ್ರೂ ಕೂಡ ತುಲಾರಾಶಿಯವರಾಗಿದ್ದರೆ ಟ್ರಾನ್ಸ್ಫರ್ಗಳು ಉದ್ಯೋಗದ ವಿಚಾರದಲ್ಲಿ ಯಾರೋ ಸಹಾಯ ಮಾಡ್ತಾರೆ ನಿಮಗೆ ಟ್ರಾನ್ಸ್ಫರ್ಗಳಿಗೆ. ಸೊ ಖಂಡಿತವಾಗಿ ಎಲ್ಲರೂ ಸ್ನೇಹಿತರನ್ನ ಚೆನ್ನಾಗಿಟ್ಕೊಳ್ಳಿ. ತುಲಾರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದಂಥ ಪರಿಹಾರವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ ಫುಲ್ ಮೂನ್ ಡೇ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಅದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಅದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು ಬೇರೆ ಬೇರೆ, ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರ್ತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು. ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ ಆಯಿತಾ. ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ಸಹ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು. ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು. ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಆಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು. ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು, ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರಗಳಿರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು
ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನ್ಪಿಟ್ಕೊಳ್ಳಿ, ಭೂವರಾಹ ಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹ ಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ ಸರ್ಪಶಾಪದಿಂದಾಗಿ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹ ಅನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3, 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲೇ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹ ಸ್ವಾಮಿಯ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ, ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:30 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು
ಸರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಂದೆರಡು ದಿನಗಳಲ್ಲಿ, ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗ ನೀವು ನಿಮ್ಮ ಹೆಸರು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.